ರಿಸಲ್ಟ್ ಇತ್ತಂತಲ್ಲಮ್ಮ, ಏನಾಯ್ತು? ಬಂತು ಅಮ್ಮ, 90% ಆಯ್ತು. ಹಂಗಿದ್ರೆ ಕಾಲೇಜ್ ಎಲ್ಲಿ ಹಚ್ಚಮ್ಮ? ನಮ್ಮ ಫ್ರೆಂಡ್ಸ್ ಎಲ್ಲ ಶ್ರೀದೇವಿ ಕಾಲೇಜ್ ಅಂತ ಅಲ್ಲೇ ಹೋಗ್ತಿದ್ದಾರೆ, ನಾನು ಅಲ್ಲೇ ಹೋಗ್ತೀನಿ. ಸರಿ ಅಮ್ಮ, ಅಲ್ಲೇ ಹಚ್ಚಮ್ಮ. ಎಕ್ಸ್ಕ್ಯೂಸ್ ಮೀ ಸರ್. Yes. ಹೇಳಿ. ಮಿಷನ್ ಮಾಡಿಸ್ಬೇಕಿತ್ತು ಸರ್. ನಿಮ್ ಮಗಳೆಲ್ಲ ಮಾರ್ಕ್ಸ್ ಚೆನ್ನಾಗಿ ತಗೊಂಡಿದ್ದಾವೆ. ಒಂದು ಅಡ್ಮಿಷನ್ ಮುಂಚೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ ಮಾಡಿಸಿ ಒಂದು 10 minutes ಹೊರಗೆ. ಏನಾಗ್ಬೇಕಿತ್ತು ಸರ್? ನನ್ನ ಮಗನ ಅಡ್ಮಿಷನ್ ಆಗ್ಬೇಕಿತ್ತು. ನಿಮ್ಗೆ ಹೆಂಗಿಲ್ಲ ಅಂತೀನಿ ಸರ್, ಮಾಡಿಕೊಡ್ತೀನಿ ಅಡ್ಮಿಷನ್. ಸ್ವಲ್ಪ ನಿಮ್ ಮಗನು ಡಾಕ್ಯುಮೆಂಟ್ ಏನಾದ್ರು ಇದ್ರೆ ಸ್ವಲ್ಪ ಅಡ್ಮಿಷನ್ ಮಾಡಕ್ಕೆ ಆಮೇಲೆ ತಂದು ಕೊಡ್ತೀನಿ ನಾನು. ಹಂಗಿದ್ರೆ ಸರಿ ಸರ್, ಅಡ್ಮಿಷನ್ ಮಾಡ್ತೀನಿ ತಗೋರಿ. ಎಕ್ಸ್ಕ್ಯೂಸ್ ಮೀ, ಪ್ರಿನ್ಸಿಪಲ್ ಕರೀತಿದ್ದಾರೆ. ಅಡ್ಮಿಷನ್ ಫುಲ್ ಆಗಿದೆ ಅಮ್ಮ, ನೀವು ಬೇಕಿದ್ರೆ ಬೇರೆ ಕಾಲೇಜಲ್ಲಿ ಅಡ್ಮಿಷನ್ ತಗೊಳ್ಳಿ. ಇವಾಗಂದ್ರೆ ಎಕ್ಸಾಮ್ ಅಂದ್ರಲ್ಲ ಸರ್, 10 ನಿಮಿಷ ಕಾಯಿಂತಂದ್ರೆ ಅಡ್ಮಿಷನ್ ಇಲ್ಲ ಅಂದ್ರೆ ಹೆಂಗ ಸರ್? ಇಲ್ಲಮ್ಮ, ಇಲ್ಲ, ಎಲ್ಲ ಸೀಟ್ ಫುಲ್ ಆಗಿದಾವೆ. ಹಂಗೇನಾದ್ರು ಇದ್ರೆ ಬೇರೆ ಕಾಲೇಜಲ್ಲಿ ಅಡ್ಮಿಷನ್ ನೋಡ್ತಾರೆ ಹೋಗ್ರಿ. ಏನಮ್ಮ ಜಾನಕಮ್ಮ, ಅಮ್ಮ ಮಗಳು ಎಲ್ಲಿಗೆ ಹೋಗಿದ್ರಿ? ಇಲ್ಲಮ್ಮ, ಅಡ್ಮಿಷನ್ಗೆ ಹೋಗಿದ್ವಿ, ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ಸೀದಾ ಮನೆಗೆ ಹೊಂಟಿ. ಹೌದೇನ ಆಂಟಿ, ನೀವು ಅದೆಲ್ಲ ಕಾಲೇಜ್ಗೆಲ್ಲ ಯಾಕೆ ಹೋಗಿದ್ರಿ? ನಾನೇ ಓದಕತ್ತೀನಿ ಲೋಯಲಾ ಕಾಲೇಜ್ ಅಂತೇಳಿ. ಅಲ್ಲಿ ಟ್ಯಾಲೆಂಟ್ಗೆ ತುಂಬಾನೇ ಬೆಲೆ ಕೊಡ್ತಾರೆ, ರೊಕ್ಕಕ್ಕೆಲ್ಲ ಬೆಲೆ ಕೊಡಲ್ಲ. ನೀವು ಅಲ್ಲೇ ಅಡ್ಮಿಷನ್ ಮಾಡಿಸ್ರಿ. ಹೌದೇನಮ್ಮ, ಆಗಿದ್ರೆ ನಾವು ಅಲ್ಲಿಗೆ ಹೋಗ್ತೀವಿ. ನಮಸ್ತೆ ಮೇಡಮ್. ನನ್ನ ಮಗಳು ಅಡ್ಮಿಷನ್ ಮಾಡಿಸ್ತೀವಿ. ಪರ್ಸೆಂಟೇಜ್ ಎಲ್ಲರೂ ಚೆನ್ನಾಗಿದೆ. ನಾವು ನಮ್ಮ ಕಾಲೇಜಲ್ಲಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀವಿ. ಆ ಎಕ್ಸಾಮ್ ಅಲ್ಲಿ ನೀವೇನಾದ್ರೂ ಕ್ವಾಲಿಫೈ ಆದ್ರೆ ನಿಮ್ಗೆ ಅಡ್ಮಿಷನ್ ಸಿಗುತ್ತೆ. ಓಕೆ ಓಕೆ ಮ್ಯಾಮ್.